ನಮ್ಮ ರೈತರು ಕೆಲವು ಜನ ಸಾವಯವ ರೈತರು ಮನ್ಯಾಗ ಏನ್ ಆಕಳ ಸಾಕ್ಯಾರಲ್ಲ, ಆಕಳ ಸಗಣಿಯಿಂದ ಭಾಳ ಚಂದನ ಪದಾರ್ಥಗಳನ್ನ ತಯಾರು ಮಾಡ್ಯಾರ. 1 ಕಿಲೋ ಸಗಣಿಯಿಂದ 1000-2000 ರೂಪಾಯಿ ಹೇಗೆ ಗಳಿಸಬಹುದು ಅನ್ನೋದಕ್ಕ ಇದು ಒಳ್ಳೆ ಉದಾಹರಣೆ. ಇದು ಗಣಪತಿ ಮಾಡ್ಯಾರ. ಇದು ಒಂದು 200 ಗ್ರಾಮ್ ಐತಿ, ಆದ್ರೂ ಸಹಿತ ಇದು 200-300 ರೂಪಾಯಿಗೆ ಮಾರಾಟ ಆಗ್ತದ. ಇಲ್ಲಿ ನೋಡ್ರಿ, ಇದು ಇನ್ನೊಂದು ಗೋವತ್ಸ ಆಕಳ ಮತ್ತು ಕರು. ಇವನ್ನ ನೀವು ಮನೆಯೊಳಗೆ ಟೇಬಲ್ ಮ್ಯಾಗ ಇಡ್ಬೋದು. ಯಾರು ಶಹರದವ್ರು ಇರ್ರಿ ಹಳ್ಳಿಯವ್ರಿ ಯಾಕೆ ಇಡ್ಬೇಕು ಅನ್ನೋದನ್ನ ಆಮ್ಯಾಗ ಹೇಳ್ತೀನಿ. ಇದು ರಬ್ಬರ್ ಮೋಲ್ಡ್ನಾಗ ಮಾಡ್ಯಾರ. ಇಷ್ಟು ಚಂದ ಮಾಡ್ಯಾರ, ಮಣ್ಣಿನೊಳಗೆ ಸಹಿತ ಮಾಡಕ್ ಸಾಧ್ಯ ಇಲ್ಲ, ಅಷ್ಟು ಚಂದಾಗ ಇದನ್ನ ಸಗಣಿ ಒಳಗ ಮಾಡ್ಯಾರ. ಆಮ್ಯಾಗ ಈ ಕಪ್ಪುಗಳನ್ನ ಮಾಡ್ಯಾರ, ಇದ್ರೊಳಗೆ ಲೋಬಾನ್ ಮುಂತಾದವುಗಳನ್ನ ಹಾಕ್ಯಾರ. ಇದನ್ನ ಮನೆಯೊಳಗೆ ಹಚ್ಚಿದ್ರಿ ಅಂದ್ರ ನಿಮ್ಮ ಮನೆಯೊಳಗಿನ ವಾತಾವರಣ ಹವಾ ಏನೈತಲ್ಲ, ಆಕ್ಸಿಡಿಕ್ ಇದ್ರು ಸಹಿತ ಅದು ಅಲ್ಕಲೈನ್ ಆಗ್ತದ. ಅಂದ್ರ ನಿಮ್ಮ ಮನೆಯೊಳಗಿನ ಹವಾ ಶುದ್ಧ ಆಗ್ತದ, ಸೊಳ್ಳೆಗಳು ಓಡಿ ಹೋಗ್ತಾವು. ನಿಮಗೆ ಏನೇ ಕೆಮ್ಮು ದಮ್ಮು ಇಂಥವು ಯಾವುದೇ ರೋಗಗಳಿದ್ರವು ಬರೇ ಇದನ್ನ ಮನ್ಯಾಗ ಹಚ್ಚಿಟ್ರೆ ಸಾಕು, ನಿಮ್ ಕೆಮ್ಮ ದಮ್ಮ ತಾನ ಕಡಿಮೆ ಆಗ್ತಾವ. ಇದು ಗೋಡೆಗೆ ಹಾಕೋ ಸಲುವಾಗಿ ಒಂದು ಆಕಳ ಚಿತ್ರ ಮಾಡ್ಯಾರ. ಇವನ್ನೆಲ್ಲ ಯಾಕೆ ಹಾಕ್ಬೇಕು ಅನ್ನೋದನ್ನ ಒಂದೇ ಮಾತನಾಗ ಹೇಳ್ತೀನಿ. ಇದು ಬಸವಣ್ಣ, ಇದು ಶ್ರೀರಾಮಚಂದ್ರನ ಚಿತ್ರ. ಇದು ಸಗಣಿಯಿಂದ ಮಾಡಿದ್ದು. ಇದನ್ನು ಗೋಡೆಗೆ ಹಾಕ್ಬೋದು. ಆಮ್ಯಾಗ ಸ್ವಲ್ಪ ಜಪ ತಪ ಮಾಡ್ಬೇಕಂದ್ರ ಅದ್ರ ಸಲುವಾಗಿಯೂ ಸಹಿತ ಸಣ್ಣ ಕರುಗಳ ಸಗಣಿ ತಗೊಂಡು, ಅದು ಭಾಳ ಜಿಗಟಿರ್ತೈತಿ. ಅದರಿಂದ ಈ ಮಾಲೆಗಳನ್ನು ಮಾಡಿದ್ದಾರೆ. ಇದು ಮಾಲೆಗಳನ್ನು ಮಾಡೋದ್ರಿಂದ ನಮ್ಮ ಮ್ಯಾಗ ಏನ್ ಪರಿಣಾಮ ಆಗುತ್ತ, ಆಮೇಲೆ ಅಂಥದ್ದೇ ಒಂದು ಗಣಪತಿ ಫೋಟೋ. ಇದು ಇನ್ನೊಂದು ಗಣಪತಿ ಮ್ಯಾಗ ಭಾಳ ಪ್ರೇಮ ಐತಿ. ಯಾರು ಮಾಡ್ಯಾರೋ ಇವನ್ನ? ಶಿವಕುಮಾರ್ ಮಾಡ್ಯಾನ ಇವನ್ನೆಲ್ಲ. ಅದ್ರ ಜೊತೆಗೆ ಇದು ಭಸ್ಮ, ಸಗಣಿ ಸುಟ್ಟು ಅದ್ರ ಬೂದಿಯಿಂದ ಭಸ್ಮ ತಯಾರು ಮಾಡ್ಯಾರ. ಈ ಭಸ್ಮ ನಿಮಗೆ ದಿನ ಹಣಿಗೆ ಹಚ್ಕೊಳಕಂತರೂ ಬೇಕ, ನಿಮ್ ದೇವ್ರ ಪೂಜಾಕ್ಕೂ ಬೇಕ, ಲಿಂಗ ಪೂಜಾಕ್ಕೂ ಬೇಕ, ಎಲ್ಲರಿಗೂ ಬೇಕು. ಇದು ಚರ್ಮ ರೋಗವನ್ನು ಕಳೀತದ ಒಂದು. ಎರಡನೇದ್ದು, ನಿಮ್ಗೆ ಯಾರಿಗಾರ ಹಲ್ ನೋಸ್ತಿದ್ದು ಅಂದ್ರ, ಹಲ್ ನೋವು ಇತ್ತು ಅಂತಂದ್ರ ಇದರ ಒಂದು ತುಕಡಿ ತಗೊಂಡು ಅಲ್ಲಿ ಹಚ್ಚಿ ಬಿಡ್ರಿ. ಆ ಹಲ್ ನೋವಿಗೆ ಅಲ್ಲಿ ತುಂಬಿಡ್ರಿ, ಒಮ್ಮೆ ತುಂಬಿಡ್ರಿ, ಹೊತ್ತು ಮುಳುಗುದ್ರಾಗ ನಿಮ್ದು ಹಲ್ ನೋವು ಕಡಿಮೆ ಆಕತಿ. ಮುಂದ್ ಸಾಯ್ತಾನ ಹೊಳ್ಳಿ ಹಲ್ ನೋವು ಬರುದಿಲ್ಲ. ಅಷ್ಟು ಸಾಮರ್ಥ್ಯ ಈ ಭಸ್ಮದಾಗ ಐತಿ. ಆಮ್ಯಾಗ ಈ ಭಸ್ಮ ತಯಾರು ಮಾಡೋಕ್ಕಿಂತ ಮುಂಚೆ ಇದರ ಬೂದಿ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಹರಿವ್ಯಾಗ ಅಥವಾ ಹಂಡ್ಯಾದಾಗ ಹಾಕ್ಬಿಡ್ರಿ. ಹೊತ್ತೊಂಡದ್ರಾಗ ನೀರ್ ಅದಾವಲ್ಲ, ನಿಮ್ಮ ಕುಡಿ ನೀರ ಜಗತ್ನಾಗ ಅಷ್ಟು ಚಲೋ ನೀರು ಯಾವ ಅಲ್ಲ, ಅಷ್ಟು ಚಲೋ ನೀರು, ಶುದ್ಧ ನೀರು ತಯಾರಾಗ್ತೈತಿ ಅದರಿಂದ. ಆಮೇಲೆ ಇವೆಲ್ಲ ಸಾಮಾನುಗಳನ್ನ ಮನೆಯೊಳಗೆ ಯಾಕೆ ಇಡ್ಬೇಕಪ್ಪ ಸಗಣಿವು ಅಂತಂದ್ರ, ನಿಮ್ಮ ಮೊಬೈಲ್ಗಳಿಂದಾಗ್ಲಿ ಟಿವಿಗಳಿಂದಾಗ್ಲಿ ಏನು ವಿಕಿರಣಗಳು ಹೊರಗೆ ಬೀಳ್ತಿರ್ತಾವಲ್ಲ, ಆ ವಿಕಿರಣಗಳನ್ನ ಹೀರ್ಕೊಳ್ಳುವಂತ ಸಾಮರ್ಥ್ಯ ಈ ಸಗಣಿಗೆ ಐತಿ. ಅಥವಾ ಆ ವಿಕಿರಣಗಳನ್ನ ಪರಾವರ್ತಿಸುವ ಸಾಮರ್ಥ್ಯನೂ ಇದ್ರೊಳಗೈತಿ. ಇದರಿಂದ ಮನಿ ವಿಕಿರಣ ಮುಕ್ತವಾಗಿಡುವಂತಹ ಶಕ್ತಿ ಈ ಗೋಮಯ ವಸ್ತುಗಳಿಂದ ಏನ್ ತಯಾರು ಮಾಡ್ಯಾರ ಅದ್ರೊಳಗೈತಿ. ಅದಕ್ಕ ಯಾರಿಗ ಸಾಧ್ಯ ಐತಿ ರೈತರು ಇಂಥ ವಸ್ತುಗಳನ್ನ ಮಾಡ್ರಿ, ಯಾರಿಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಖರೀದಿ ಮಾಡ್ರಿ. ನಾವು ಹಳ್ಳಿಯಾಗಿಲ್ರಿ ನಮ್ಗೆ ಮಾಡಕ್ ಆಗುದಿಲ್ರಿ ಅಂದ್ರೆ ನೀವು ಊರಾಗ ಹೋಗಿ ನಿಮ್ಮ ಮನ್ಯಾಗ ಇವ್ನ ಇಟ್ರಂದ್ರು ಸಹಿತ ನಿಮ್ಗೆ ಇದ್ರ ಲಾಭ ಆಗ್ತದ. ಇದನ್ನ ಮಾಡೋದ್ರಿಂದನ ನಾವು ಗೋ ಸಂವರ್ಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಐತಿ. ಅದನ್ನ ತಾವು ಪಾಲಿಸ್ತೀರಿ ಅಂತ ತಿಳ್ಕೊಂಡು ಇನ್ನಷ್ಟು ಹೊಸ ರೈತರು ತಯಾರಾಗ್ಬೇಕು. ಅದ್ರ ಜೊತೆಗೆ ಅವರಿಗೆ ಗ್ರಾಹಕ ಪೇಟೆ ಶಹರದವರಿಂದ ತಯಾರಾಗ್ಬೇಕು ಅಂತ ತಿಳ್ಕೊಂಡು ನಾನು ಇವಕ್ರದೆಲ್ಲ ಮಾಹಿತಿ ಕೊಟ್ಟೆ. ಮತ್ತೆ ನಾ ಮಾಹಿತಿ ಕೊಡ್ಲಿಕ್ಕಂದ್ರೆ ಯಾರು ಕೊಡೋರಪ್ಪ ಇದ್ರಾಗ? ಯಾಕಂದ್ರೆ ಇವ್ರಿಗೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ನಾನೇ. ಈಗ ಇವೇನ್ ನಮ್ಮ ರೈತರು ತಯಾರು ಮಾಡುವಂತ ವಸ್ತುಗಳದಾವು, ಈ ವಸ್ತುಗಳನ್ನ ಅದ್ರ ಮಹತ್ವ ಏನೈತೆ ಅನ್ನೋದು ನಾ ಪ್ರಯೋಗ ಮಾಡ್ಲಾರ್ದ ಯಾವುದನ್ನು ಹೇಳುದಿಲ್ಲ. ಇದನ್ನ ಮಾತು ತಲೆಯಾಗ ಇಟ್ಕೋರಿ ನೀವು. ಯಾವ್ದು ನನಗ್ ಪಟಾಯಿಸ್ತದ, ಯಾವ್ದು ನನಗ್ ಚಲೋ ಅನಿಸ್ತತಿ ಅದ್ರ ಬಗ್ಗೆನೇ ಹೇಳ್ತೇನೆ ನಾನು.
ಉಳಿದವುಗಳ ಬಗ್ಗೆ ನಾವು ಒಟ್ಟ ಮಾತಾಡಂಗಿಲ್ಲ. ಅದಕ್ಕ ತಾವು ಈ ವಸ್ತುಗಳನ್ನ ಕಣ್ಣು ಮುಚ್ಚಿ ತಗೋಬಹುದು ಮತ್ತು ಬಳಸಬಹುದು ಅಂತ ತಮ್ಮೆಲ್ಲರಲ್ಲಿ ನನ್ನ ಆಹ್ವಾನ. ಮಹತ್ವವನ್ನು ತಿಳಿಸಿದ ಸ್ವಾಮೀಜಿಯವರಿಗೆ